ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ತುಂಬ ಬೇಜಾರಲ್ಲೇ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಸೊ ಇನ್ನೇನು, ನಾನು ಆಲ್ರೆಡಿ ಬಂದು ನಮ್ಮೂರಿಗೆ ಒಂದು ತಿಂಗಳಾಯಿತು. ಇವಾಗ ಊರಿಗೆ ಅಂದರೆ ನಮ್ಮೂರು ಬೆಂಗಳೂರಿಗೆ ಹೋಗಬೇಕು ಅಂದರೆ ಚೆರೀಶನ್ನ ಸ್ಕೂಲಿಗೆಲ್ಲ ಕಳಿಸ್ಬೇಕಲ್ವ. ಒಂದು ತಿಂಗಳಿಂದ ಪಾಪ ಅವಳಿಗೂ ಸಹ ರಜಾ ಮಾಡಿಸಿದ್ವಿ. ಸೊ ಅವಳು ಸ್ಕೂಲಿಗೆ ಹೋಗೋಕ್ಕಿಡ್ದಾಗ ಸ್ವಲ್ಪ ಇಂಪ್ರೂವ್ ಆಗಿದ್ಲು, ಇವಾಗ ಡಲ್ಲಾಗಿದ್ದಾಳೆ. ಅವಳಿಗೋಸ್ಕರ ನಾನು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾಯಿದ್ದೀನಿ. ಹಾಗೆ ನನ್ನ ಕಾಲು ಕೂಡ ಇನ್ನೂ ಏನೂ ಸರಿಯಾಗಿಲ್ಲ. ಸದ್ಯಕ್ಕೆ ಪ್ಲಾಸ್ಟರನ್ನು ಬಿಚ್ಚಿಸಿದ್ದೀನಿ ಅಷ್ಟೇ. ಪ್ಲಾಸ್ಟರ್ ಇದ್ದರೆ ನಡೆಯೋದಕ್ಕಾಗಲ್ಲ, ಅದಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನಡ್ಕೊಂಡು ಕೆಲಸಗಳನ್ನು ಮಾಡ್ಕೊಬೋದು ಅಷ್ಟೇ. ಸ್ಟಾರ್ಟಿಂಗು ನನಗೆ ಒಂದು 2 ಡೇಸು ಅದು ಬಿಚ್ಚಿದ ಮೇಲೆ 2 ಡೇಸು ನಡೆಯೋದಕ್ಕೆ ಆಗಲೇ ಇಲ್ಲ. ಯಾರಾದರೂ ಸಪೋರ್ಟ್ ಇದ್ದರೆ ಮಾತ್ರ ನಡೆಯೋಕ್ಕಾಗ್ತಾಯಿದ್ದಿದ್ದು ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ, ಕಷ್ಟಗಳು ಇದ್ದೇ ಇರ್ತಾವಲ್ವ ಅಂತ ಹೇಳ್ಬಿಟ್ಟು ನಾನು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ನಾನು ರೆಡಿ ಆಗುವಾಗ ನೋಡ್ಬೋದು, ಯಾವಾಗ್ಲೂ ಅಷ್ಟೇ ನಾನು ನಮ್ಮೂರಿಂದ ಬೆಂಗಳೂರಿಗೆ ಬರುವಾಗ ಯಾವುದೇ ಕಾರಣಕ್ಕೂ ನಾನು ಬರೀ ಕೈನಲ್ಲಿ ಬರಲ್ಲ. ಯಾವ ರೀತಿ ಅಂದರೆ ಮನೆಯಲ್ಲಿ ಏನಿರುತ್ತೆ ಅದನ್ನೆಲ್ಲನೂ ಕೊಟ್ಟು ಕಳಿಸ್ತಾರೆ. ಕೆಲವೊಂದು ಸಲ ನಮ್ಮ ಕಡೆ ಶನಿವಾರ ಸಂತೆ ನಡೆಯುತ್ತೆ. ಆ ಟೈಮಲ್ಲೂ ಕೂಡ ಏನಾದರೂ ತರಕಾರಿ ಜಾಸ್ತಿ ಏನಾದ್ರು ತಂದಿತ್ತು ಅಂದರೆ ಅದನ್ನು ಸಹ ಕೊಟ್ಟು ಕಳಿಸ್ತಾರೆ. ಈ ರೀತಿ ಪ್ರತಿಯೊಂದೂ ನಮ್ಮ ಮನೆಯಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ಪ್ರತಿ ಸಲ ಯಾವಾಗಲೂ ನಾನು ಬೇಜಾರಲ್ಲಿ ಇರ್ತಿದ್ದೆ ಊರಿಂದ ಬೆಂಗಳೂರಿಗೆ ಬರುವಾಗ. ಈ ಸಲ ನನ್ನ ಮಗಳು ಅಳ್ತಿದ್ದಾಳೆ, ನೋಡ್ಬೋದು. ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅಂದರೆ ನಮಗೂ ತವ್ರ ಮನೆಗೆ ಅದು ಹೇಳೋದಕ್ಕಾಗಲ್ಲ. ಅದೇ ರೀತಿ ನಮ್ಮ ಮಕ್ಕಳು ಕೂಡ ಅಷ್ಟೇ ಅಟ್ಯಾಚ್ಮೆಂಟಲ್ಲಿ ಬೆಳೆದಿರ್ತಾರೆ. ನಮಗೇ ಬಿಟ್ಟು ಬರೋಕ್ಕೆ ಇಷ್ಟು ದೊಡ್ಡವರಾದ್ರೂ, ಮದುವೆ ಆಗಿ 6 ವರ್ಷ ಆದ್ರೂ ನಿಜವಾಗ್ಲೂ ಅಲ್ಲಿಂದ ಬರೋದಕ್ಕೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಅಂಥದ್ರಲ್ಲಿ ನಮ್ಮ ಮಕ್ಳಿಗೆ ಕೇಳಬೇಕಾ? ನನ್ನ ಮಗಳಂತೂ 3 ಡೇಸು ಹತ್ತಿದ್ದಾಳೆ, ಅಜ್ಜಿ ಬೇಕು, ತಾತ ಬೇಕು ಅಂತ ಎಲ್ಲ ಹೇಳ್ಬಿಟ್ಟು. ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ಯಾವಾಗ್ಲೂ ನೆನೆಸ್ಕೊಳ್ಳೋಳು ಅಲ್ಲಿರೋದು, ಆಟ ಆಡ್ತಿದ್ದಿದ್ದು ಕುರಿಗಳು, ಮೇಕೆಗಳು ಎಲ್ಲನೂ ಪ್ರತಿಯೊಂದನ್ನು ಸಹ ಅವಳು ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಂಡಿದ್ದಾಳೆ. ನಾನು ಎಷ್ಟಾಗುತ್ತೋ ಅಷ್ಟು ಸಮಾಧಾನ ಮಾಡ್ತಾಯಿದ್ದೆ ಅವಳಿಗೆ. ಏನು ಮಾಡೋಕ್ಕಾಗಲ್ಲಮ್ಮ, ಇದು ನಮ್ಮೂರಲ್ವ, ಯಾವತ್ತಿದ್ರೂ ನಮ್ಮೂರಿಗೆ ನಾವು ಬರಲೇಬೇಕು, ಎಷ್ಟು ದಿವಸ ಅಂತ ಅಲ್ಲೇ ಇರೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನವನ್ನು ಮಾಡ್ತಾಯಿದ್ದೆ. ಇನ್ನು ಅಲ್ಲಿಂದ ಬಂದಮೇಲೆ ನನ್ನ ದಿನಚರಿನ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಅಂತಂದರೆ ಕಾರಣ ಇಷ್ಟೇ, ಕೆಲಸಗಳು ಸ್ವಲ್ಪ ಮುಂಚೆ ಪಟ ಅಂತ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ. ಇವಾಗ ಕೆಲಸಗಳನ್ನೆಲ್ಲ ಬೇಗ ಮಾಡ್ಕೊಳ್ಳೋದಕ್ಕಾಗಲ್ಲ, ನನಗೂ ಸಹ ಆಗಲ್ಲ ಅಲ್ವಾ. ಸ್ವಲ್ಪ ಹೊತ್ತು ರೆಸ್ಟನ್ನು ನಾನು ಮಾಡಬೇಕು, ನಂತರ ಕೆಲಸ ಮಾಡಬೇಕು, ರೆಸ್ಟ್ ಮಾಡಬೇಕು, ಕೆಲಸ ಮಾಡಬೇಕು. ಈ ರೀತಿ ಇದ್ದಾಗ ಒಂದು ಏನಿರುತ್ತೆ, ಈ ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋದಕ್ಕಾಗಲ್ಲ. ಮತ್ತು ವೀಡಿಯೋಸ್ನೂ ಸಹ ನನ್ನ ಕೈಯಲ್ಲಿ ಮಾಡ್ಕೊಳ್ಳೋದಕ್ಕಾಗ್ತಾನೇ ಇಲ್ಲ. ನಾನು ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಹೇಳಬೇಕು ಅಂದರೆ ಅಮ್ಮಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ನಮ್ಮೂರಲ್ಲಿದ್ದಾಗ ನಮ್ಮ ಅಪ್ಪಾಜಿ ನಮ್ಮಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವಾಗಲೂ ಹೋದಾಗಲೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾನೇ ಇರ್ತಾರೆ. ಅದಕ್ಕೆ ಅನಿಸುತ್ತೆ ನನಗೆ ಯಾವಾಗಲೂ ಅಲ್ಲಿಗೆ ಹೋಗಬೇಕು, ಊರಿಗೆ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಕೆಲವೊಬ್ಬರು ಅದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳಲ್ಲ. ಏನೂ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ದಲೇ ಇರೋರಿಗೆ ನಾವು ಅರ್ಥ ಮಾಡ್ಸೋದಕ್ಕೂ ಆಗಲ್ಲ ಅಲ್ವಾ. ಬಿಡಿ, ಅವ್ರು ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಂತಾರೆ ಇವ್ರು ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗೋದನ್ನು ನಿಲ್ಲಿಸೋದಕ್ಕೂ ಸಹ ಆಗಲ್ಲ. ನನಗೆ ಜಾಸ್ತಿ ಅಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ ಬೆಂಗಳೂರಲ್ಲಿ ನಾವು ನನ್ನ ಮಗಳ ಜೊತೆ ನಾನು, ನನ್ನ ಜೊತೆ ಅವಳು, ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರ್ತಾರೆ. ಒಂದೊಂದು ದಿವಸ ನೈಟ್ ಶಿಫ್ಟ್ ಮುಗಿಸ್ಕೊಂಬರ್ತಾರೆ, ಬೆಳಗ್ಗೆ 5ವರೆಗೆ ಹೋಗ್ತಾರೆ. ಇನ್ನು ಸಂಜೆ ನಾವು ನೈಟ್ ನೋಡೋದೇ 12 ಗಂಟೆಗೆ. ಸೊ ಈಗಿರುವಾಗ ಅಕ್ಕಪಕ್ಕದ ಮನೆಯವರಂತೂ ಓನರ್ ಒಬ್ಬರೇ ಅಷ್ಟೇ ಮಾತಾಡ್ಸೋದು, ಅಕ್ಕಪಕ್ಕದ ಮನೆಯವರಂತೂ ನಾವು ಮಾತಾಡೋದಕ್ಕೆ ಹೋಗಲ್ಲ. ಆ ರೀತಿ ಇದೆ. ಇನ್ನು ನನ್ನ ಮಗಳಂತೂ ಪಾಪ ಅವಳಿಗೂ ಸಹ ಬೇಜಾರಾಗಲ್ವ, ಅಕ್ಕಪಕ್ಕದ ಮನೆಯವರು ಯಾವ ಹುಡುಗರು ಸಹ ಆಟಾಡೋದಕ್ಕೆ ಬರಲ್ಲ, ಮಾತಾಡ್ಸಲ್ಲ, ಈ ರೀತಿ ಬೇಜಾರಿರುತ್ತೆ. ನಮಗೂ ಕೆಲವೊಂದು ಫೀಲಿಂಗ್ಸ್ ಇರುತ್ತೆ, ಹೇಳ್ಕೊಳ್ಳೋ ಅಂಥದ್ದು ಇರುತ್ತೆ, ಮಾತಾಡಬೇಕು ಅನ್ನೋದೆಲ್ಲ ಇರುತ್ತೆ. ಅದಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ. ನಮ್ಗೆ ಅಲ್ಲಿಗೆ ಹೋದರೆ ಕಂಫರ್ಟಬಲ್ ಇರುತ್ತಲ್ವ, ಅದಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಅಲ್ಲಿದ್ದು ಬೇಜಾರು ಕೊಳ್ಕೊಂಡು ನಮಗೆ ಎಷ್ಟು ದಿವಸ ಇರೋಕ್ಕಾಗುತ್ತೆ ಅಷ್ಟು ದಿವಸ ಇದ್ಬಿಟ್ಟು, ಯಾವತ್ತಿದ್ರೂ ನಮ್ಮ ಮನೆಗೆ ನಾವು ಬರಲೇಬೇಕು. ಸೊ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಇದ್ಬಿಟ್ಟು ಬರ್ತೀವಿ. ಹಾಗೆಯೇ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಮ್ಮ ಮನೆ ಸ್ವಲ್ಪ
ಕ್ಲೀನು ಮಾಡಿದ್ವಿ, ಹೆಂಗಿತ್ತೋ ಹಂಗೆ ನಮ್ಮ ಮನೆಯವರು ಪಾಪ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ರು. ಸೊ ಪಾತ್ರೆ ಎಲ್ಲ ಏನು ಸಿಂಕಲ್ಲೆಲ್ಲ ಹಾಗೆ ಬಿಟ್ಟಿರಲಿಲ್ಲ. ಸದ್ಯ ನಾನು ಪುಣ್ಯ ಅಂತ ಅಂದ್ಕೊಂಡು ಖುಷಿಪಟ್ಟಿದ್ದೀನಿ. ಅದಾದಮೇಲೆ ಬಂದು ಒಂದಿನ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಆಯಿತು. ಸ್ವಲ್ಪನೇ ಕೆಲಸ ಮಾಡ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡೆ. ಗೃಹಜ್ಯೋತಿದೊಂದು ಮಾಡಿಸಿರಲಿಲ್ಲ. ನಾನು ಬಂದಾಗ ಅವರು ಸಹ ಬಂದಿದ್ದರು. ಸ್ವಲ್ಪ ನಾನು ಕೆಳಗಡೆ ಇಳಿದು ಹೋದಾಗ ಸ್ವಲ್ಪ ವೆಯ್ಟ್ ಮಾಡಿ ಮಾಡಿಕೊಟ್ರು. ಅದನ್ನು ಸಹ ನೋಡ್ಬೋದು. ನಾನು ನನ್ನ ಕೆಲಸಗಳನ್ನೆಲ್ಲ ನಾನು ನೆಲದಲ್ಲಿ ಕೂರೋಂಗಿಲ್ಲ ಅಂತ ಹೇಳಿದರೆ ಒಂದು 3 to 4 ಮಂತ್ಸು. ಸೊ ಮೇಲ್ಗಡೆ ಈ ರೀತಿ ಚೇರ್ ಹಾಕ್ಕೊಂಡು ಕುತ್ಕೊಂಡು ಅಡುಗೆ ಮಾಡೋದಾಗಲಿ, ಪಾತ್ರೆ ತೊಳೆಯೋದಾಗಲಿ ಎಲ್ಲನೂ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ನಿಂತ್ಕೊಬೋದು, ಸ್ವಲ್ಪ ಹೊತ್ತು ನಡಿಬೋದಲ್ವ. ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲನೂ ನಾನು ನನ್ನ ಪಾಡಿಗೆ ನನ್ನ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ನೋಡೋಣ ಇನ್ನು ಸ್ಟ್ರಾಂಗ್ ಆಗ್ತೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಇನ್ಯಾವ ರೀತಿ ಇರುತ್ತೆ ನನ್ನ ವ್ಲಾಗು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಓಕೆನಾ? ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನಮ್ಮ ಚಾನಲ್ ನೇಮ್ ಬಂದು ಚೆರಿ ವಿತ್ ಮೀ ವ್ಲಾಗ್ ಅಂತ. ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಯಾರೆಲ್ಲ ತಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ವೀಡಿಯೋಸ್ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು.